नारायण देवकी पुत्रने हरिनारायण भजो नारायण हरिनारायण भजो गोविंद विठले हरिनारायण गोपाल विठले हरिनारायण आनंद विठले हरिनारायण गोविंद विठले हरिनारायण आंजनेय विठले ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ವಿಠಲನ ಭಜನೆ ಅಂದರೆ ನಮ್ಮೂರಿನಲ್ಲಿ ಕಲ್ಯಾಣೋತ್ಸವ ನಡೀತಿರೋದ್ರಿಂದ ಅದ್ರ ಕಂಟಿನ್ಯೂಷನ್ ಉತ್ಸವ ಬಂದಿರುತ್ತೆ. ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ಉತ್ಸವ ಅದು ಊರೊಳಗಡೆ ಫುಲ್ಲು ಒಂದು ರೌಂಡ್ ಹೋಗಿ ದೇವಸ್ಥಾನದೊಳಗಡೆ ಹೋಗಿ ಆ ಉತ್ಸವನ ಮಾಡ್ತಾರೆ. ಪೂಜೆನ ಮಾಡ್ತಾರೆ. ಸೊ ಅಲ್ಲಿ ಅವರು ಭಜನೆನ ಮಾಡ್ತಿದ್ದಂಥದ್ದು. ಅಲ್ಲಿ ದೇವಸ್ಥಾನ ಹತ್ರ ಡ್ಯಾನ್ಸ್ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಿದ್ರಂತೆ. ಸೊ ನನ್ನ ಹಸ್ಬೆಂಡ್ ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು ಹೋಗೋಷ್ಟ್ರೊಳಗಡೆ ಅವರು ದೇವಸ್ಥಾನದೊಳಗಡೆ ಹೊರಟೋಗಿದ್ರು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಅಷ್ಟೇ ತಗೊಬಂದಿದ್ದು. ಮತ್ತೆ ಬೆಳಿಗ್ಗೆ ಪೂಜೆಗೆ ಹೋಗೋಣ ಅಂತ ಇದ್ದು ಎಲ್ಲ ರೆಡಿ ಆದ್ವಿ. ಸೊ ಊರಿನಲ್ಲಿ ಒಂದು ಸಾವಾಗಿದ್ದರಿಂದ ಕಲ್ಯಾಣೋತ್ಸವ ಪೂಜೆನೇ ನಿಲ್ಲಿಸಿದ್ರು. ಮತ್ತು ಮಧ್ಯಾಹ್ನದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗೋಷ್ಟ್ರೊಳಗಡೆ ಮಾಂಗಲ್ಯ ಧಾರಣೆನೂ ಕೂಡ ಆಗೋಗಿತ್ತು. ಆಮೇಲೆ ಮಾಂಗಲ್ಯ ಧಾರಣೆ ಆಗಿ ಮಿಕ್ಕಿದ ಶಾಸ್ತ್ರಗಳು ಏನೇನಿರುತ್ತೆ. ಸೊ ಅಂದರೆ ಭೂದೇವಿ ಮತ್ತು ಲಕ್ಷ್ಮಿ ಇಲ್ಲಿ ನೋಡ್ತಿರ್ಬೋದು ನೀವು. ಈ ಕಡೆಯಲ್ಲಿ ಪಂಚೆನ ಹಾಕಿದ್ದಾರೆ. ಅದು ನಾರಾಯಣನಿಗೆ ಅಂದರೆ ಹುಡುಗಿ ಮನೆಯಿಂದ ಕೊಡ್ತಿರುವಂಥದ್ದು ಅದು. ಹಾಗೆ ಇಲ್ಲಿಗೂ ಕೂಡ ಲಕ್ಷ್ಮಿಗೂ ಭೂದೇವಿಗೂ ಕೂಡ ಗಂಡನ ಮನೆ ಕಡೆಯಿಂದ ಹುಡುಗನ ಕಡೆಯಿಂದ ಅಲ್ಲಿ ಸೀರೆನ ಕೊಡುವಂಥದ್ದು. ಸೊ ವಸ್ತ್ರ ಬದಲಾಯಿಸುವಂಥದ್ದು. ಸೊ ಈ ಥರ ಪರ್ದೆನ ಇಟ್ಟು ಅಲ್ಲಿ ದೇವ್ರಿಗೆ ಅವರು ವಸ್ತ್ರನ ಬದಲಾಯಿಸ್ತಾರೆ. ಅಂದರೆ ಏನಿಲ್ಲ, ಸುಮ್ಮನೆ ಸೀರೆನ ಮೇಲೆ ಹಾಕ್ಬಿಟ್ಟು ಆ ಥರ ಒಂದು ಶಾಸ್ತ್ರ ಅಷ್ಟೇ. ಅದಕ್ಕೊಂದು ಪೂಜೆ ಅಂತ ಮಾಡಿ ಏನೋ ಮಾಡ್ತಾರೆ. ಸೊ ಅದನ್ನು ಯಾರು ನೋಡಬಾರ್ದು ಅಂತ ಹೇಳಿ ಹಾಗಾಗಿ ಅದನ್ನು ಮರೆಯಾಗಿ ಪರ್ದೆನ ಇಟ್ಕೊತಾರೆ ಅಷ್ಟೇ. ಸೊ ಪೂಜೆ ಚೆನ್ನಾಗಿ ನಡೀತು. ಪ್ರಸಾದಗಳು ಕೂಡ ಅಷ್ಟೇ ತುಂಬ ವೆರೈಟಿಯಾಗಿ ಮಾಡಿದರು. ಈಗ ಪರ್ದೆನ ತೆಗೆದ್ರು. ಸೊ ಹುಡುಗಿ ಇಬ್ಬರದು ಕೂಡ ನೆಕ್ಸ್ಟು ಧಾರೆ ಕೂಡ ಅವರು ಧಾರೆನೂ ಕೂಡ ಮಾಡ್ತಾರೆ. ನಮ್ಮ ಹಾಗೆಯೇ ಸೇಮ್ ನಾವು ಹೇಗೆ ಮದುವೆ ಮಾಡ್ತೀವೋ ಅದೇ ಥರ ಕಲ್ಚರ್, ಅದೇ ಥರ ಶಾಸ್ತ್ರಗಳು ಎಲ್ಲನೂ ಕೂಡ ಆಡಿಸ್ತಾರೆ. ಪ್ರತಿಯೊಂದು ಕೂಡ ಅಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಇವರು. ಪ್ರತಿ ವರ್ಷವೂ ಕೂಡ ನಾನು ಕಲ್ಯಾಣೋತ್ಸವ ನನ್ನ ಮದುವೆ ಆದಾಗಿಂದ ನೋಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರುಗಳೇ ಬಂದು ಪೂಜೆ ಮಾಡೋದು ಇಲ್ಲಿ ಆ ಕಡೆ ಸೈಡ್ ಕೂತಿರೋರೆಲ್ಲ ಬ್ರಾಹ್ಮಣರು. ಎಷ್ಟು ವಯಸ್ಸಾಗಿರೋರು ಅಂದರೆ ತುಂಬ ವೆಹಿಕಲ್ಸ್ಗಳು ಬಂದಿದ್ದು ದೇವಸ್ಥಾನಕ್ಕೆ. ತುಂಬ ಬೆಂಗಳೂರು, ಮೈಸೂರು, ಇನ್ನೂ ದೂರಲ್ಲಿ ಇರುವಂಥವ್ರು ಯಾರ್ಯಾರು ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಮನೆ ದೇವರು ಇರುತ್ತೆ. ಸೊ ಅಂಥವ್ರೆಲ್ಲರೂ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ತುಂಬ ಜನ ಬಂದಿದ್ದರು. ಆದರೆ ನಮ್ಮಲ್ಲೇನು ಅಂತಂದರೆ ನಮ್ಮ ಕ್ಯಾಸ್ಟಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಶಾಸ್ತ್ರಗಳು ಬೇರೆ ಇರುತ್ತೆ. ಲಿಂಗಾಯತರಾಗಲಿ ಬ್ರಾಹ್ಮಣರಾಗಲಿ ಅವ್ರದ್ದು ಬೇರೆ ಇರುತ್ತೆ. ಆದರೆ ಎಲ್ಲ ಥರ ಸೇಮ್ ಮದುವೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ರು. ಅಲ್ಲಿ ಉತ್ಸವ ಮೂರ್ತಿ ಮೇಲಿಂದ ನಾರಾಯಣನ ಲಕ್ಷ್ಮಿ ಮತ್ತು ಭೂದೇವಿ ಮಧ್ಯದಲ್ಲಿ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ನಿಲ್ಲಿಸಿ ಎಲ್ಲ ಕೂಡ ಅಲ್ಲಿಂದ ಹುಡುಗಿನ ಜೊತೆಲೇ ಕೂರಿಸಿ ಆ ಉತ್ಸವ ಮೂರ್ತಿನ ಕೆಳಗಿಳಿಸಿ ಸೈಡಲ್ಲಿ ಕೂರಿಸಿದ್ರು. ಫುಲ್ ಬೆಳ್ಳಿ ಆಭರಣಗಳು. ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಎಲ್ಲರೂ ಜನ ಎಲ್ಲ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದೆ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ನಿಜವಾಗ್ಲೂ ನಾನು ಅಲ್ಲೇ ಒಂದು 10 ನಿಮಿಷ ಅದನ್ನೇ ನೋಡ್ತಾ ಕೂತಿದ್ದೆ. ಹೊಸ ಫ್ರೆಶ್ ಆಗಿರುವಂಥ ಫ್ಲವರ್ಸ್ಗಳು ಅಲ್ಲಿ ಹಾರ ಮಾಡಿ, ಗುಲಾಬಿ ಹಾರ, ಸಾಮಂತಿಗೆ ಹಾರ, ಈ ಥರ ಮಲ್ಲಿಗೆ ಹಾರ, ಒರಿಜಿನಲ್ ಹೂಗಳು ಯಾವುದು ಕೂಡ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಅವರು ದೇವಸ್ಥಾನಕ್ಕೆ ಬಳಸಲ್ಲ. ಹಾಗೆ ನಮ್ಮ ಊರಿನಲ್ಲಿರುವಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಹಾರದಲ್ಲಿ ಚೆಂಡು ಇದ್ದರು. ಹಾಗೆ
ಇದು ದಿಂಡು ಅಂತ ಕಟ್ತಾರಲ್ಲ ಭತ್ತದ ಜೆಳ್ಳು, ಆ ಥರ ಇದ್ರೂ ಕೂಡ ಅವ್ರು ಹಾಕಲ್ಲ. ಅದನ್ನೆಲ್ಲ ತೆಗೆದುಬಿಟ್ಟೇ ಹಾಕೋದು ಅವರು. ಬರೀ ಹೂವನ್ನ ಮಾತ್ರ ದೇವ್ರಿಗೆ ಅಲಂಕಾರಕ್ಕೆ ಬಳಸೋದು. ಹಾಗೆ ಅಲ್ಲಿಂದ ಅಂದರೆ ಬಳುವಳಿಯಾಗಿ ಅಲ್ಲಿಂದ ಏನನ್ನು ಕೊಡ್ತಾರೋ ಅಲ್ಲಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ, ಅಲ್ಲಿ ಹಣ್ಣುಗಳು, ಫಲ. ಆಮೇಲೆ ಇನ್ನೊಂದು ನೋಡಿದೆ ನಾನು ಅಂದರೆ, ಅಲ್ಲಿ ನಾವು ಹೇಗೆ ಗಂಡು ಕರೆಯೋವಂಥ ಟೈಮಲ್ಲಿ ಬೆಲ್ಲ, ಕೊಬ್ಬರಿ, ಕಾಯಿ, ಈ ಥರ ಏನೇನೋ ತಟ್ಟೆಗಳು ಒಂದು 5 ಥರ 7 ಥರ ಅಂತ ಹಿಡ್ಕೊಂಡು ಹೋಗ್ತೀವೋ, ಸೊ ಅದೇ ಥರ ಅವರು ಕೂಡ ಅಷ್ಟು ತಟ್ಟೆಗಳನ್ನೂ ಕೂಡ ಅಲ್ಲಿ ಮಾಡಿಟ್ಟಿದ್ರು. ಅಂದರೆ ನಾನು ಸ್ವಲ್ಪ ಅಂದರೆ ನಾನು ಲಾಸ್ಟಲ್ಲಿ ಕೂತಿದ್ರಿಂದ ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ನಿಂತು ನಾನು ಬರೋ ಟೈಮಲ್ಲಿ ನೋಡಿದೆ, ಆವಾಗ ಅಲ್ಲಿ ಸಿಕ್ತು. ಆಮೇಲೆ ಪೂಜೆ ಆದಮೇಲೆ ಅಲ್ಲಿ ದೇವ್ರದ್ದು ಪಾದುಕೆ ಇರುತ್ತೆ, ಅದನ್ನು ನಮ್ಮ ತಲೆ ಮೇಲೆ ಇಟ್ಟು ಹಂಗೇ ನಮಸ್ಕಾರ ಮಾಡಿಸ್ತಾರೆ. ಸೊ ನೋಡ್ಬೋದು ಎಲ್ಲ ರೇಷ್ಮೆ ಸೀರೆಗಳು, ಒಡವೆಗಳು ನೋಡ್ಬೋದು, ಫುಲ್ ಬೆಳ್ಳಿದು. ಅಲ್ಲಿ ಯಾವುದು ಕೂಡ ಅವರು ಆರ್ಟಿಫಿಷಿಯಲ್ದು ಕೂಡ ಯೂಸ್ ಮಾಡಲ್ಲ. ಸೊ ಹರಳು ಸ್ಟೋನ್ ಇರುವಂಥದ್ದು, ಹಾಗೆ ಅದು ತಲೆ ಮೇಲೆ ಹಾಕಿರುವಂಥ ಅದು ಏನಂತಾರೆ ಕಿರೀಟ ಅಂತ, ಅದು ಕೂಡ ಬೆಳ್ಳಿದೇನೆ. ಎಷ್ಟು ಚೆನ್ನಾಗಿ, ಸೊ ಹರಕೆ ಇರೋರು ಅಲ್ಲಿ ದೇವಸ್ಥಾನಕ್ಕೆ ಅದನ್ನೆಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಅಲ್ಲಿ ನೋಡ್ತಿರ್ಬೋದು. ಸೊ ಹಾಗೆ ಬೆಳ್ಳಿ ಪಾತ್ರೆಗಳು ಕೂಡ ಅಲ್ಲಿ ಇಟ್ಟು ಅಲಂಕಾರ ಮಾಡಿದ್ರು. ಹಾಗೆ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನದೊಳಗಡೆ ಇರೋ ಗರ್ಭಗುಡಿಲಿರುವಂಥ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.